ಪ್ರಧಾನಿ ಮೋದಿ ಕೊಟ್ಟ ಕರೆಯಿಂದ ಚಿನ್ನ ಮಾತ್ರ ಅಲ್ಲ, ಹಲವು ವಲಯಗಳಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ವರ್ಕ್ ಫ್ರಮ್ ಹೋಮ್ ಮೊರೆ ಹೋಗೋದಕ್ಕೆ ಐಟಿ ಕಂಪನಿಗಳು ಸಜ್ಜಾಗ್ತಾ ಇವೆ. ಆದರೆ ಟ್ರಾವೆಲ್ಸ್ ಉದ್ಯಮ ನಂಬಿಕೊಂಡಿದ್ದವರು ಕಂಗಾಲಾಗಿದ್ದಾರೆ. हमें पेट्रोल डीजल का उपयोग कम करना होगा. ಪೆಟ್ರೋಲ್ ಡೀಸೆಲ್ ಬಳಕೆಗೆ ಮಿತಿ ಹೇರುವಂತೆ ಮೋದಿ ಕರೆ. ಇಂಧನ ಉಳಿತಾಯ ಕ್ರಾಂತಿಗಾಗಿ ಮೋದಿ ಬೆಂಗಾವಲು ಪಡೆಗೆ ಕತ್ತರಿ. ಪ್ರಧಾನಿ ಮೋದಿ 2 ದಿನಗಳ ಹಿಂದಷ್ಟೇ ನೀಡಿದ ಸಲಹೆ ದೇಶಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಪೆಟ್ರೋಲ್ ಡೀಸೆಲ್ ಬಳಕೆಗೆ ಮಿತಿ ಹೇರಿ ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಿ ಅಂತ ಮೋದಿ ಹೇಳಿದ್ರು. ಇದೀಗ ಅವರೇ ಇದನ್ನ ಖುದ್ದು ಪಾಲಿಸಲು ಮುಂದಾಗಿದ್ದಾರೆ. ನೋಡಿ, ಸಾಲು ಸಾಲು ಬೆಂಗಾವಲು ಪಡೆಯನ್ನ ಹೊತ್ತು ಬರುತ್ತಿದ್ದ ಪ್ರಧಾನಿ ಮೋದಿ ವಾಹನದ ಹಿಂದೆ ಒಂದೇ ಒಂದು ಭದ್ರತಾ ವಾಹನ ಇದೆ. ಹೌದು, ಮೋದಿ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನ 50% ಕಡಿತಗೊಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ಭದ್ರತೆಗೆ ಪೆಟ್ರೋಲ್ ಡೀಸೆಲ್ ವಾಹನಗಳ ಬದಲಿಗೆ ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸುವಂತೆ ಮೋದಿ ಆದೇಶ ನೀಡಿದ್ದಾರೆ. ಇನ್ನು ತಮ್ಮ ಸಂಪುಟ ಸಚಿವರಿಗೆ ಪ್ರಧಾನಿ ಮೋದಿ ಪೆಟ್ರೋಲ್ ಡೀಸೆಲ್ ವಾಹನ ಬಳಸದಂತೆ ಕರೆ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ವಾಹನಗಳನ್ನ ಹೆಚ್ಚು ಬಳಸುವಂತೆ ಮೋದಿ ಸೂಚನೆ ನೀಡಿದ್ದಾರೆ. ಹಾಗೆ ಎನ್ಡಿಎ ಆಡಳಿತವಿರುವ ರಾಜ್ಯದ ಸಿಎಂಗಳಿಗೂ ತೈಲ ವಾಹನವನ್ನು ಬಿಟ್ಟು ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸುವಂತೆ ಕರೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಹಲವು ನಾಯಕರು ಪೆಟ್ರೋಲ್ ಡೀಸೆಲ್ ಅವಲಂಬಿತ ಕಾರ್ಗಳನ್ನ ಬಿಟ್ಟು ಎಲೆಕ್ಟ್ರಿಕ್ ವಾಹನಗಳ ಮೊರೆ ಹೋಗಿದ್ದಾರೆ. ಮತ್ತೆ ಕೆಲವರು ಸಾರ್ವಜನಿಕ ಸಾರಿಗೆ ಏರಿದ್ದಾರೆ. ವರ್ಕ್ ಫ್ರಮ್ ಹೋಮ್ ನೀಡಲು ಐಟಿ ಕಂಪನಿಗಳ ಪ್ಲಾನ್. ವಿದೇಶ ಪ್ರಯಾಣ ಕಡಿಮೆ ಮಾಡಿ ಎಂದಿದ್ದಕ್ಕೆ ಗರಂ. ಇನ್ನು ಪ್ರಧಾನಿ ಮೋದಿ ವರ್ಕ್ ಫ್ರಮ್ ಹೋಮ್ ವರ್ಚುವಲ್ ಸಭೆ ಮಾಡಿ ಅನ್ನೋ ಸಲಹೆ ಕೊಟ್ಟಿದ್ದಾರೆ. ಹೀಗಾಗಿ ನಗರದ ಕೆಲ ಐಟಿ ಕಂಪನಿಗಳು ವರ್ಕ್ ಫ್ರಮ್ ಹೋಮ್ನತ್ತ ಚಿಂತನೆ ಮಾಡ್ತಿವೆ. ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸಿದ್ದು, ಈ ತಿಂಗಳು ಅಥವಾ ಬರುವ ತಿಂಗಳಿನಿಂದ ಕೆಲ ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಮೊರೆ ಹೋಗಲಿವೆ. ಇನ್ನು ಕಂಪನಿಗಳು ವರ್ಕ್ ಫ್ರಮ್ ಹೋದ್ರೆ ಕಾರು ಚಾಲಕರಿಗೆ ಇದರ ಬಿಸಿ ತಟ್ಟಲಿದೆ ಅನ್ನೋ ಆತಂಕ ಕೂಡ ಉದ್ಭವ ಆಗಿದೆ. ಮನೇಲಿ ಮಾಡ್ಕೊಂತಾರೆ, ಅವರ ಒಂದು ಜೀವನ ನಡೀತದೆ. ಬಟ್ ನಾವು ಇವಾಗ ಆಲ್ರೆಡಿ ಅದ್ರ ಮೇಲೆ ಲೋನ್ಗಳು ಇರ್ತದೆ, ಕ್ಯಾಬ್ಗಳ ಮೇಲೆ ನಾವು ಜೀವನ, ಯಾಕಂದರೆ ನಾವು ಕ್ಯಾಬ್ನೇ ಅವಲಂಬಿತರಾಗಿ ನಾವು ಜೀವನ ನಡೆಸ್ತಾ ಇರೋವಂಥದ್ದು. ಆ ರೀತಿಯ ಒಂದು ವ್ಯವಸ್ಥೆ ಏನಾದರೂ ಆದರೆ ಲಕ್ಷಾಂತರ ಚಾಲಕರ ಕುಟುಂಬಗಳು ಬೀದಿಗೆ ಬರೋವಂಥದ್ದು ನಿಜವಾಗೂ ಸತ್ಯ ಸರ್. ಅದು ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಮೀಟಿಂಗ್, ವಿದೇಶಿ ಪ್ರಯಾಣ ಕಡಿಮೆ ಮಾಡಿ ಎಂಬ ಸಲಹೆಗೆ ಕರ್ನಾಟಕ ರಾಜ್ಯ ಟ್ರಾವೆಲ್ಸ್ ಮಾಲೀಕರ ಸಂಘ ಆಕ್ಷೇಪ ಎತ್ತಿದೆ. ಈ ಕುರಿತು ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದೆ. ವರ್ಚುವಲ್ ಸಭೆ ಮತ್ತು ವರ್ಕ್ ಫ್ರಮ್ ಹೋಮ್ನಿಂದ ಟ್ರಾವೆಲ್ಸ್ ಉದ್ಯಮ ನಶಿಸಿ ಹೋಗುತ್ತದೆ. ದೇಶದಲ್ಲಿ ಸುಮಾರು 50 ಲಕ್ಷ ವಾಹನಗಳು ಎಂಪ್ಲಾಯ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿವೆ. ಆದ್ರೆ ಈಗ ಪ್ರಧಾನಿ ಸಲಹೆಯಿಂದ ಇದಕ್ಕೆಲ್ಲ ಬಿಸಿ ತಟ್ಟಲಿದೆ ಅಂತಿದ್ದಾರೆ. 75 ದಿನಗಳಿಂದ ಯುದ್ಧ ನಡೀತಾ ಇರುವಂಥ ಇಂಥ ಸಂದರ್ಭದಲ್ಲಿ ಎಂಪ್ಲಾಯ್ ಟ್ರಾನ್ಸ್ಪೋರ್ಟೇಷನ್ಗೆ ಎಫೆಕ್ಟ್ ಆಗುವಂಥ ವರ್ಚುವಲ್ ಆಗಿ ವರ್ಕ್ ಫ್ರಮ್ ಹೋಮ್ ಸಿಸ್ಟಮ್ ಅನ್ನು ಮಾಡಬೇಕು ಅಂತ ಹೇಳುವಂಥದ್ದು ಪ್ರಧಾನಮಂತ್ರಿಗಳಿಗೆ ಸರಿಯಾಗಿ ಗೊತ್ತಿದೆ. ಕಳೆದ 2 ವರ್ಷಗಳ ಕಾಲ ವರ್ಕ್ ಫ್ರಮ್ ಹೋಮ್ ಆಗಿದ್ದರಿಂದ ಆಗ್ಬಿಟ್ಟು ದೇಶದಾದ್ಯಂತ ಎಷ್ಟೊಂದು ಜನರಿಗೆ ಕೆಲಸ ಕಳ್ಕೊಂಡಿದ್ದಾರೆ, ಎಷ್ಟೊಂದು ದೊಡ್ಡ ಟ್ರಾವೆಲ್ ಉದ್ಯಮ ನಶಿಸಿ. ಒಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಏನೋ ವರ್ಕ್ ಫ್ರಮ್ ಹೋಮ್ ವರ್ಚುವಲ್ ಸಭೆಗಳನ್ನ ಮಾಡಲು ಸಲಹೆ ನೀಡಿದ್ದಾರೆ. ಆದರೆ ಇದನ್ನೇ ನಂಬಿದವರು ಈಗ ಆತಂಕಕ್ಕೆ ಒಳಗಾಗಿದ್ದಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು.